ಅಮ್ಮ ಒಂದೆರಡು ತಗೊಂತೀನಿ ಅಂತಂದೆ, ಎಲ್ಲ ತಗೊಬಿಟ್ಟೆ. ಅದಕ್ಕೆ ಮತ್ತೆ ಹೇಳೋದು ಹೆಣ್ಮಕ್ಳಿಗೆ ಏನೇ ಅಂತಂದ್ರೂ ಪಾತ್ರೆ ಬಟ್ಟೆ ಮೇಲೆ ತುಂಬ ಪ್ರೀತಿ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಬಟ್ಟೆ ಪಾತ್ರೆ ಅಂತಂದರೆ ಎಲ್ಲಿಲ್ಲದ ಪ್ರೀತಿ ಅಂತೆ. ನನಗೆ ಅಂತಲ್ಲ ಕಣಪ್ಪ, ಎಲ್ಲ ಹೆಣ್ಮಕ್ಳಿಗೂ ಬಟ್ಟೆ ಪಾತ್ರೆಗಳ ಮೇಲೇ ಜಾಸ್ತಿ ಪ್ರೀತಿ. ಈಗ ಮತ್ತೆ ಒಂದಿಲ್ಲ ಅಂತಂದ್ರೆ ನಡೆಯಲ್ಲ ಬಿಡು, ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾವಾಗಿದ್ರೂ ತಗೊಳ್ಳೋದೆ. ಇನ್ನೇನು ಮನೆಗೆ ಬೇಕಾಗಿರೋಂಥ ಒಂದು 6 ತಟ್ಟೆ, ಚಿಕ್ಕ ಪ್ಲೇಟು, ಮತ್ತು ಒಂದು 6 ಟೀ ಲೋಟ, 1 ಡಜನ್ ಟೀ ಲೋಟ, 1 ಡಜನ್ ನೀರು ಲೋಟ, ಒಂದು ಚಂಬು, ಚೌಟ, ಇವೆಲ್ಲ ನಾನು ನೆನಪೇ ಇಟ್ಕೊಂಡಿರಲಿಲ್ಲ. ಅವನ್ನೆಲ್ಲ ಬೇಕಾಗಿತ್ತಲ್ಲ ಪಾತ್ರೆಗಳು, 1-2 ಕುಕ್ಕರಿನೂ ಎಲ್ಲ ಒಳಗೆ ತೆಗ್ದಿಕ್ಕೈತೆ, ಸ್ಟವ್ ಎಲ್ಲ ತಂದಿದ್ದಾಯಿತು. ಇನ್ನೇನು ಸಾಕು, ಇಷ್ಟರ ಮಟ್ಟಿಗೆ ನಾವು ತಗೊಂಡ್ವಲ್ಲ, ಸಾಕಿನ ಮಾಡ್ಕೊಂಡು ಉಣ್ಣಕ್ಕೆ. ರೇಷನ್ ಎಲ್ಲ ತಂದಿದ್ದಾಯ್ತು, ಒಂದು ಪ್ಯಾಕೆಟ್ ಅಕ್ಕಿ ಎಲ್ಲ ತಗೊಂಬಂದೈತೆ. ಇನ್ನೇನು ಬೇಡ, ಇನ್ನು ಸಾಯಂಕಾಲದಿಂದ ಅಡುಗೆ ಇಲ್ಲೇ ಮಾಡಿಬಿಡ್ತೀವಿ. ತರಕಾರಿ ಎಲ್ಲ ತೊಗೊಂಬಂದೈತೆ, ಎಲ್ಲ ರೇಷನ್ ಎಲ್ಲ ತಗೊಂಬಂದೈತಲ್ಲ, ಸಾಯಂಕಾಲಕ್ಕೆ ಇಲ್ಲೇ ಮಾಡಿಬಿಡು ಅಡುಗೆನ. ನೆಮ್ಮದಿ ಆಗೈತಪ್ಪ ನನಗಂತೂ ಇಲ್ಲಿಗೆ ಬಂದಾಗಿಂದ. ನಾನು ಅಯ್ಯಪ್ಪ ಅಲ್ಲಿ ಇದ್ದಿದ್ರೆ ಅವಳ ಹತ್ರ ಭಾಳ ತಲೆ ಕೆಟ್ಟೋಗೋದು. ಥೂ, ನನಗಂತೂ ನಿಜವಾಗ್ಲೂ ಎಷ್ಟು ಒಂಥರ ಟೆನ್ಷನ್ ಆಗ್ಬಿಡೋದು ಅವಳ ಹತ್ರ. ಯಾರ್ದಾನ ನೆಮ್ಮದಿ ಹಾಳು ಮಾಡಿ ಚೆನ್ನಾಗಿರ್ತೀರ ಹೇಳು. ಇವತ್ತು ಯಾಕೆ ಬಂದು ಹಿಂಗೆ ಮಾತಾಡ್ತೈತೆ? ಯಾಕತ್ತೆ, ಏನಾಯ್ತು? ಅಲ್ಲ ಕಣೋ, ಇಷ್ಟು ದೊಡ್ಡ ಮನೆ ಏನು ಬೇಕಾಗಿತ್ತ ನಿನಗೆ? ಈ ಮನೆ ಮಾಡಿದ್ಯ ಅಂತ ನನಗೆ ಮುಂದಾಗಲೇ ಗೊತ್ತಿರಲಿಲ್ಲ. ಮುಂದಾಗಲೇ ಗೊತ್ತಿದ್ರೆ ಈ ಮನೆ ಬೇಡ ಅಂತಿದ್ದೆ. ಇಂಥ ಮನೆ ಇಬ್ಬರೊಳಗೆ ಇಷ್ಟು ದೊಡ್ಡ ಮನೆ ಯಾಕೆ ಮಾಡ್ದೋ? ನನ್ನ ಇಷ್ಟ ಕಣಮ್ಮ, ಯಾಕೆ ನಮಗೆ ಬೇಕು, ನಾವು ಮಾಡಿದ್ದೀವಿ. ನನಗೂ ನನ್ನ ಹೆಂಡ್ತಿಗೂ ಇಷ್ಟ ಆಯಿತು, ಸ್ವಲ್ಪ ದೊಡ್ಡದಾಗಿರಲಿ, ಫ್ರೀ ಆಗಿರಲಿ ಅಂತ ಮಾಡಿದ್ವಿ. ಯಾಕೆ, ನಿಮ್ಗೇನಾಯಿತು? ಅಲ್ಲ ಕಣೋ, 3 ಲಕ್ಷ ಕೊಟ್ಟು ಲೀಸಿಗೆ ಹಾಕಿ ಅಂತೆ. 3 ಲಕ್ಷ ದುಡ್ಡ ಎಲ್ಲಿಂದ ತಗೊಂಬಂದೆ? ದುಡ್ಡಿಲ್ಲ ಅಂತ ಹೇಳ್ತಿದ್ದೆ. 3 ಲಕ್ಷ ಕೊಟ್ಟು ಲೀಸಿಗೆ ಹಾಕಿ ಅಂತೆ. ಹ್ಞೂನಮ್ಮ, ಕೊಟ್ಟು ಹಾಕಿಸ್ಕೊಂಡಿದ್ದೀನಿ. ಏನಿವಾಗ, ಏನಂತ ಇವಾಗ ಯಾಕೆ ಹಿಂಗೆಲ್ಲ ನೀವು ಜೋರು ಮಾಡ್ತಾ ಇದ್ದೀರಾ? ನಾವು 3 ಲಕ್ಷ ಕೊಟ್ಟೆ ಲೀಜಿಗೆ ಹಾಕ್ಸ್ಕೊಂಡಿರೋದು. ಅಲ್ಲ ಕಣತೆ, ನಾವು ಬೇರೆ ಬಂದು ಬೇರೆ ಮಾಡ್ಕೊಂಡು ಬೇರೆ ಇದ್ರೂ ನೀವು ಸಹಿಸ್ಕೊಂಬಲ್ಲತ್ತೆ. ಯಾಕತ್ತೆ ಹಿಂಗೆ ಮಾಡ್ತೀರಾ? ನಾನು ನನ್ನ ಗಂಡ ಬೇರೆ ಇದ್ರೂ ಅವಳು ನಾವೆಲ್ಲ ತಗೊಂಬಂದಿರೋದು ನೋಡೆ ಒಟ್ಟುರ್ಕೊಂಡು ನಿಮ್ಮನ್ನ ಕಳಿಸವಳೆ, ಎಲ್ಲ ತಗೊಂಬಂದ್ರು ಅಂತೇಳಿ. ನಾವೆಲ್ಲ ಇಳಿಸ್ತಾ ಇರೋದು ನೋಡಿ, ಆಟೋದಾಗಳಿಂದ ಇಳಿಸಿರೋದಕ್ಕೆ ತಂದಿರೋದು ನೋಡಿದ್ರೆ ಅವಳಿಗೆ ಚೀಲಾನ ಏನೋ ತಂದ್ರಲ್ಲಪ್ಪ ಮೂಟೆಗೆ ಅಂತೇಳಿ ಅವಳು ಎಷ್ಟು ಇದು ಮಾಡ್ಕೊಂಡ್ಲು ಗೊತ್ತೇ. ಎಲ್ಲ ತಗೊಂಬಂದ್ರಲ್ಲ ಮನೆಗೆಲ್ಲ ರೇಷನ್ನ ಅಂತ ಎಲ್ಲ ಕೊಡ್ರಿ ಅಂತ ಬರ್ತೀವಿ ಅಂತ ಅನ್ಕೊಂಡಿದ್ರಿ ನೀವು. ನಮಗೆ ಏನೋ ಬೇಡ, ಎಲ್ಲ ನೀವೇ ಇಕ್ಕೊಳ್ರಮ್ಮ, ಎಲ್ಲ ನೀವೇ ಇಕ್ಕೊಳ್ರಿ. ಅವಳೇ ನಿನ್ನ ಸೊಸೆ, ಅವರೇ ನಿಮ್ಮ ಮಗ, ಇವರೇ ನಿಮ್ಮ ಮಗ ಅಲ್ಲ, ಅವರೇ ನಿಮಗೆ ಬೇಕಾದರು. ಒಟ್ಟಿನಲ್ಲಿ ಅವ್ರ ಚೆನ್ನಾಗಿರ್ರಿ ನೀವು ಅಷ್ಟೇ. ನಮಗೇನು ಇವಾಗ ನಾವೇನು ಯಾರಿಗೇನು ಬೇಡ. ಅವ್ರು ದೊಡ್ಡವರು, ನಾವೇ ಅವ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಅವ್ರು ದೊಡ್ಡವರಲ್ಲ, ದೊಡ್ಡವ್ರತಾಗೆ ಇರ್ರಿ ನೀವು. ಅಲ್ಲ ಕಣ, 3 ಲಕ್ಷ ರೂಪಾಯಿ ಕೊಟ್ಟು ಲೀಜಿಗೆ ಹಾಕ್ಸೋಣ ಇದೆಯಲ್ಲ, ದುಡ್ಡು ಎಲ್ಲಿಂದ ಬಂತ ಅದನ್ನ ಹೇಳಿ ಫಸ್ಟ್. ನಾನು ಅದನ್ನು ಕೇಳ್ತಿರೋದು. ನನ್ನ ಹತ್ರನೇ ಇತ್ತು ಕಣಮ್ಮ, ಯಾಕೆ? ಮತ್ತೆ ನಾನು ಯಾಕನ ಕೇಳಿದ್ರೆ ಇಲ್ಲ ಅಂತಿದ್ದೆ. 3 ಲಕ್ಷ ರೂಪಾಯಿ ಕೊಟ್ಟು ಲೀಜಿಗೆ ಹಾಕ್ಸೋಣ ಇದೆಯಾ? ನೋಡಪ್ಪ, ದುಡ್ಡಿಲ್ಲ ಅಂತಂದು ಹೆಂಗೆ ಮಾಡ್ತೀಯ? ಅದಕ್ಕೆ ನಿಂಗೆ ಸುಳ್ಳು ಹೇಳ್ಬಾರ್ದು ನೀನು. ಅಮ್ಮ, ನಾನು ಸಂಬಳನೆಲ್ಲ ಕೊಟ್ಟಿದ್ದೀನಿ ಕೆಲ್ಸಕ್ಕೆ ಹೋದಾಗಿಂದ. ನಾನು ಸ್ವಲ್ಪ ಉಳಿಸ್ಕೊಂಡು PF ಅದು ಇದು ತಗೊಂಡು ನನ್ನ ಮನೇಲಿ ಲೀಜಿಗೆ ಹಾಕ್ಸ್ಕೊಂಡಿರೋದು. ಇವಾಗ ಮನೆಗೆ ನೋಡು, ಇವಾಗ ಎಷ್ಟು ಸಾಮಾನು ತಂದಿದ್ದೀವಿ. ಮತ್ತು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಕೊಳ್ಳಪ್ಪ, ನಿನ್ಗೂ ಏನೋ ಮನೆಗೆ ಸ್ವಲ್ಪ ಪಾತ್ರೆ ಸಾಮಾನು 4 ಆಗಲೇಳು ಹಂಚ್ಕೊಡ್ತೀನಿ. ನಿಮ್ಗೊಂದು ಸ್ವಲ್ಪ, ಅವ್ರಿಗೊಂದು ಸ್ವಲ್ಪ, ಭಾಗ ಅಂದಮೇಲೆ ಭಾಗನೇನೆ. ಪಾತ್ರೆ ಸಾಮಾನು ಎಲ್ಲ ಹಂಚ್ಕೋಬೇಕು ಅಂತೇಳಿ ನಿನ್ನ ಬಾಯಿಗೆ ಏನಾನ ಬಂತೆ? ಇಲ್ಲ ಕಣೋ, ನಾವು ಕೊಡಲ್ಲ, ನಾವೇನು ಕೊಡಲ್ಲ ಅಂತಂದೆ. ಅದಕ್ಕೆ ಬಂದು ನಾವು ಬೇರೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಒಯ್ದೀವಿ. ಸುಮ್ಮನೆ ಯಾಕೆ ನಮ್ಗೆ ಇಲ್ಲದ ತೊಂದರೆ ಕೊಡ್ತೀಯ? ಹೋಗು, ಸುಮ್ಮನೆ ಮಾತಾಡಬೇಡ. ಈಗ ಮತ್ತೆ ನಮ್ಮನ್ನ ಯಾರು ನೋಡ್ಕೊಂತಾರೆ? ಸಂಬಳದ ದುಡ್ಡು ಕೊಡಲ್ಲ ಅಂತಾರೆ. ಇಬ್ಬರಾಗ ಒಬ್ರು ದಾನ ಕೊಡ್ರಿ. ಮತ್ತೆ ಒಬ್ರು ದಾನ ಸಂಬಳದ ದುಡ್ಡು ಕೊಟ್ಟರೆ ಬಿಡಪ್ಪ, ಒಬ್ರು ದಾನ ಕೊಡ್ತಾರೆ ಅಂತೀವಿ. ಒಬ್ರು ದಾನ ಕೊಡ್ಬೇಕು, ನೀವು ನಮಗೆ ಕೊಡ್ಬೇಕು ಕಣ. ಅದೇನು ಮಾಡ್ಕೊಂತಾರೆ ಮಾಡಲಿ ನೋಡೋಣ. ಅದೇ ಅವಳೆಲ್ಲ ಓದ್ಕೊಂಡು ಹೋಗಿ ಕಳ್ಳಿ ಕೊಡ್ತಾರೆ ಅಷ್ಟೇ ಕಳ್ಳಿಗೆ. ಇಲ್ಲ ಕಾಲಲ್ಲಕ್ಕ, ನಿಮ್ದು ಇದಕ್ಕೂ ಸಂಬಂಧ ಇಲ್ಲ. ನೀವು ಮಾತಾಡ್ತೀವಿ, ಮಾತಾಡೋದೇನೆ. ಇವನು ಇನ್ನು ನಾವು ಒಳ್ಳೆಯವ್ರನ್ನ ಮದುವೆ ಆಗ್ಯವನಿ. ಆಗ ಅವಳನ್ನು ನೀನು ಚೆನ್ನಾಗಿ ನೋಡ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗು ನೋಡೋಣ. ನೀನು ಈಗಲೇ ಕೊನೆಗೆ ಇವ್ರ ತಕ್ಕೆ ಸುತ್ತಾರ್ಕೊಂಡು ಬರ್ಬೇಕು ನೋಡಿ. ಕೊನೆಗೆ ಹಂಗೆ ಆಗತ್ತೆ ನಿನಗೆ. ನಾನೇನು ಬರೋಲ್ಲ, ನಾನೇಕೆ ಬರೋಣ? ಇವತ್ತು ನನ್ನ ತಮ್ಮನ ಮಗಳನ್ನ ಸಂಬಂಧದ ಮದುವೆ ಮಾಡ್ಕೊಂಡಿದ್ದೀನಿ. ಅವಳು ನನ್ನನ್ನು ನೋಡ್ಕೊಂತಾಳೆ, ಅವಳೇ ನನ್ನ ಕೈ ಬಿಡಲ್ಲ. ಮತ್ತು ಇವನಿಗೆ ಲೀಜಿಗೆ ಹಾಕ್ಸ್ಕೊಂಡ್ರೆ ದುಡ್ಡು ಎಲ್ಲಿಂದ ಬಂತು ಅಂತ ನಾನು ಕೇಳಕ್ಕೆ ಬಂದೆ. ನನ್ನ ಮಗನ ನಾನು ಕೇಳ್ತೀನಿ, ನಿಮ್ಗೆ ಯಾಕೆ ಸುಮ್ಮನಿರ್ರಿ? ಈಗ ನೀನು ಸಂಬಳ ಆದರೂ ಕೊಡು, ಇಲ್ಲ ನೀನು ನಮ್ಮನ್ನಾದ್ರೂ ನೋಡ್ಕೋಬೇಕು. ನಿಮ್ಮನ್ನೇ ನೋಡ್ಕೊಂತೀನಿ, ಬಂದಿರ್ರಿ. ನೋಡ್ಕೊಂಬಲ್ಲ ಅಂತ ಹೇಳಲ್ಲ. ನಾನಂತೂ ತಂದೆ ತಾಯಿನೇ ಆವತ್ತು ನೋಡ್ಕೊಂಬಲ್ಲ ಅಂತ ಹೇಳಲ್ಲ. ನೋಡ್ಕೊಂತೀನಿ, ಬಂದಿರ್ರಿ. ನಾವು ಜೊತೆಗಿರೋದಾದರೆ ಇರ್ತೀವಿ, ನೋಡ್ಕೆ. ನಾವು ಹಿಂಗೆಲ್ಲನ ಇವ್ರ ಮನೆ ಕಂಡವ್ರ ಮನೆಗಳ ಬಂದು ಇರೋದಾದ್ರೆ ನಮ್ಗೆ ಆಗಲ್ಲ. ನಮ್ಮ ಮನೆಗೆ ನಾವು ಇರಬೇಕು ಅಲ್ಲೇ. ಬಂದು ನೀನು ಇಲ್ಲಿ ದೊಡ್ಡ ಮನೆಗೆ ನಮ್ಗೆ ಏನು ಬೇಕಲ್ಲ, ಅದು ಬಾಡಿಗೆ ಮನೆಯೇ ಆಗಿರ್ಬೋದು, ಇದು ಬಾಡಿಗೆ ಮನೆಯೇ. ಆದ್ರೂ ಎಷ್ಟು ಕಷ್ಟ ಇರುತ್ತೆ ನಮಗೆ. ಅದು ಅಲ್ಲೇ ರೂಢಿ ಆಗೈತೆ ಮನೆ. ಅದಕ್ಕೆ ಇಲ್ಲಿರೋಕ್ಕೆ ಆಗಲ್ಲ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಅದು ದುಡ್ಡು ಎಲ್ಲಿಂದ ಬಂತು ಏನೋ ಎತ್ತ ಅಂತ ಹೇಳು. ಎಲ್ಲಿ ಕೇಳಿದ್ದ? ನಾನು ಇಟ್ಕೊಂಡಿದ್ದೆ ಕಣತ್ತೆ. ನನ್ನ ಮದುವೆಗಿನ ಮುಂಚೆಯಿಂದ ದುಡ್ಡು ಇಟ್ಕೊಂಡಿದ್ದೀನಿ.
3 ಲಕ್ಷ ರೂಪಾಯಿ ದುಡ್ಡಲ್ಲ 10 ಲಕ್ಷ ದುಡ್ಡು ನನ್ನ ಅಕೌಂಟಲ್ಲಿ ಐತೆ. ಇವಾಗ ಏನತ್ತೆ 10 ಲಕ್ಷ ದುಡ್ಡನ್ನು ಇಟ್ಕೊಂಡಿದ್ದೀನಿ ನಾನು ಇನ್ನ. ನನ್ನ ಅಕೌಂಟಲ್ಲಿ 10 ಲಕ್ಷ ದುಡ್ಡು ಐತೆ. ಏನತ್ತೆ ಇವಾಗ ಏನು ಮಾಡ್ತೀರಾ? ಇನ್ನು 10 ಲಕ್ಷ ದುಡ್ಡು ಐತೆ. ಇನ್ನು 3 ಲಕ್ಷ ಅಲ್ಲ 10 ಲಕ್ಷ ಐತೆ. ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ 10 ಲಕ್ಷ ಐತೆ ಅಂತ ಹೇಳಿದ್ರೆ ನೋಡು ಎಷ್ಟೆಲ್ಲ ಇದು ಮಾಡ್ತಾರೆ. ಸುಮ್ಮ ಬೇರೆ ಬಂದು ಒಟ್ಟು ಸಾಲ ಐತೆ ಅದನ್ನೆಲ್ಲ ಯಾರು ಹೊತ್ಕೊಂತಾರೆ? ಬಂದು ನಿಮ್ಮ ಪಾಡಿಗೆ ನೀವು ಇಲ್ಲಿ ಬೇರೆ ಇದು ಬಿಟ್ರೆ ನೋಡಿ ಎಂತೆಂಥದ್ದು ಮಾಡ್ತಾರೆ. ನಾನು ನಮ್ಮ ತಮ್ಮನ ಮಗಳು ಮದುವೆ ಮಾಡ್ಕೊಂಡು ಸಂಬಂಧದಾಗಿ ಅವಳೇ ನೋಡ್ಕೊಂತಾಳೆ. ಇವಳು ನಾನು ನೋಡ್ಕೊಂಬಲ್ಲ, ನಾನು ಇಲ್ಲಿರಲ್ಲ, ಸುಮ್ಮನೆ ಸಂಬಳ ದುಡ್ಡು ಕೊಡೋದು ಕೈ ಅಲ್ಲ ನೋಡು. ಬೇರೆ ರಮ್ಮಂಗೆ ಬಂದು ಒಟ್ಪಾಯಿ ಮಾಡ್ತಾಳೆ. ಪಾಪ ಹುಡುಗ ಅವ್ನ ಪಾಡಿಗೆ ಅವನು ಬೇರೆ ಮನೆ ಮಾಡ್ಕೊಂಡು ಅವ್ನ ಪಾಡಿಗೆ ಅವನು ಇದ್ದಾನೆ ಬಿಡತ್ತೆ. ಹೆಂಗೆ ಚೆನ್ನಾಗಿದ್ರೆ ಸಾಕು, ಹೆಂಗೆ ಚೆನ್ನಾಗಿದ್ದಾನಲ್ಲ ಅಂತೇಳಿ ಖುಷಿ ಪಡೋದು ಬಿಟ್ಟು ಒಟ್ಟು ಉರ್ಕೊಂಡಿಲ್ಲಿ ಮಾತಾಡಕ್ಕೆ ಬಂದವಳು. ನೋಡ್ದಳಮ್ಮ, ನಮ್ಮ ಅಮ್ಮನ ಹಿಂಗೆ ಮಾಡಿದ್ರೆ ಬೇರೆಯವ್ರ ಹೊಟ್ಟೆ ಉರ್ಕೊಂಬಂಗೆ ಇರ್ತಾರ. ಬೇರೆಯವ್ರು ಎಷ್ಟೋ ವಾಸಿ ನನಗೆ ಹೇಳ್ಬೇಕಂತಂದ್ರೆ ಅವಿನ ತಕ್ಕ ಅವೇ ಮಕ್ಕ ಎಷ್ಟು ನಮಗೆ ಸಹಾಯ ಮಾಡ್ತಾರೆ. ಸಹಾಯ ಮಾಡ್ತಾರಂತ ಸಹಾಯನ? ನೋಡು ನೀನು ಹಿಂಗೆ ನಮ್ಗೆ ಕೇಳ್ದಂಗೆ ಮನೆ ಬಿಟ್ಟು ಬಂದಿದ್ಯಾ ಅಂತಂದರೆ ನೀನಂತೂ ಉದ್ಧಾರ ಆಗಲ್ಲ ಕಣೋ. ನಿಮ್ಮ ಅಪ್ಪ ಬರಲಿ ತಡಿಯಲ್ಲ, ಮಾತಾಡ್ತೀನಿ. ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬಂದು ಕೊಡಬೇಡ ಕಣೋ, ಕೊಡಬೇಡ. ಯಾರೇನು ಹೇಳಿದ್ರು ಕೊಡಬೇಡ. ನೋಡು ಹೆಂಗೆ ಬಂದವಳು ಅವಳು. ಮುತ್ತು ಬೋಲ್ವಳಲ್ಲ ಅವಳು ಇದ್ದಾಳೆ. ಅವಳು ಕಂಡು ಬಿಟ್ರೆ ಆಗಲ್ಲ ನಮಗೆ. ಅವಳೇನೋ ಸ್ವಾತಿ ಪರವಾಗಿಲ್ಲ, ಇವಾಗ ಒಂದಿಟ್ಟು ಬುದ್ಧಿ ಕಲ್ತ್ಕೊಂಡವಳೆ ಅಂತ ಹೇಳ್ತಾರೆ. ನಾವೇನೋ ಅಷ್ಟಕ್ಕಷ್ಟೇ. ಅವ್ರನ್ನ ಮಾತ್ರ ನಾವೇನಾದ್ರೂ ನಂಬಲ್ಲ. ಅವರಿಗೆ ಇವಾಗ ಲೀಜಿಗೆ ಹಾಕ್ಸ್ಕೊಂಡಿದ್ದೆ 3 ಲಕ್ಷ ದುಡ್ಡು ಅದ್ರ ಮೇಲೆ ಇರೋದು. ನಾನು ಇಟ್ಕೊಂಡಿದ್ದೆ ಕಷ್ಟ ಸುಖಕ್ಕೆ ಬೇಕಾಗುತ್ತೆ ಅಂತ. ನಾನು ಯಾವತ್ತೂ 1 ರೂಪಾಯಿ ಕಳೆದಿಲ್ಲ, ಎಲ್ಲ ಇಟ್ಕೊಂಡಿದ್ದೆ. ನಾನು ಇವತ್ತು ಲೀಜಿಗೆ ಹಾಕ್ಸ್ಕೊಂಡೆ ಮನೇನ. ಅವ್ರೇನು ಹೇಳ್ಬೇಕು ಅದನ್ನು? ಸುಮ್ಮನೆ ನಾನು ಅವ್ರ ಹತ್ರ ಇನ್ನೂ 10 ಲಕ್ಷ ಐತೆ ಅಂತ ಹೇಳಿದ್ದೀನಿ, ನಿದ್ದೆ ಮಾಡಬಾರ್ದು ನಮ್ಮ ಅತ್ತೆ ಅಂತ. ಅವ್ರಿಗೆ ದುಡ್ಡು ಅಂತಂದರೆ ಅಷ್ಟೊಂದು ಇದು ನಮ್ಮ ಅತ್ತೆಗೆ. ಅಲ್ಲ ನೋಡು, ನಮ್ಮ ಅಣ್ಣಗೊಂದು ನನಗೊಂದು ನಮ್ಮ ಅಮ್ಮ ಮಾಡೋದು. ಅವ್ರನ್ನೇನು ನನ್ನ ತಮ್ಮನ ಮಗಳು ಮದುವೆ ಮಾಡ್ಕೊಂಡಿದ್ದೀನಿ, ಸಂಬಂಧ ಇವಳು ಕಡೆಗಳವಳು ಅಂತ ಅನ್ನುತ್ತೆ. ಹಂಗಂದ್ರೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳಿ ಇವಳು ಮನಸ್ಸಿಗೆ. ಹೇಳ್ದೊಳಮ್ಮ ನೀನೇನೆ ಮಾಡಿಸ್ಕೊಂಡು ಉಂಬ್ಲಿ. ಸುಮ್ಮನಿರು. ತಮ್ಮನ ಮಗಳು ಸಂಬಂಧ ಅಂತ ಮಾಡ್ಕೊಂಡವಳಲ್ಲ, ಮಾಡಿಸ್ಕೊಂಡು ಉಂಬ್ಲಿ. ಗೊತ್ತಾಗುತ್ತೆ. ಅವಳು ಮಾಡಿಕ್ತಂಗೆ ಇವಳು ಉಂಡಂಗೆ. ತಡಿಯಪ್ಪ, ನಂದು 2 ದಿನ ನಿಮ್ಮ ತಕ್ಕೆ ಬರಲಿಲ್ಲ ಅಂದ್ರೆ ಕೇಳಿಸು ತರ್ಕೊಂಡವಳು. ಸುಮ್ಮನೆ ನೀವು ಯಾಕೆ ತಲೆ ಕೆಡಿಸ್ಬಿಟ್ರಿ? ಇವಾಗ ಗಂಡ ಹೆಂಡತಿ ಇಬ್ಬರು ಈಗ ಬೇರೆ ಮನೆ ಮಾಡ್ಕೊಂಡಿದ್ರ ಎಲ್ಲ ಮನೆಗೆಲ್ಲ ತಂದ್ಕೊಂಡು ನಿಮ್ಗೆ ಬೇಕಾಗಿರೋದೆಲ್ಲ ಮಾಡ್ಕೊಂಡು ಮನೆಗೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರೋದು ಕಲೀರಿ. ಇವೆಲ್ಲ ಯಾರೋ ಸೋಪ ಎಲ್ಲನ? ನೀವೆಲ್ಲ ಸೋಪ ಮಾಂಸ ಎಲ್ಲ ಅವರವೇನೆ. ನಾವೇನು ತಗೊಳ ಅಂಥದ್ದು ಇರಲ್ಲ. ಅವರು ಇಲ್ಲೇ ಇರಲಿ, ಇವೆಲ್ಲ ಹಳೆವಾಗಿದ್ದಾವಂತೆ. ಅವರು ಅವೆಲ್ಲ ಬೆಂಗಳೂರಾಗಿದ್ದಾರಂತಲ್ಲ, ಅವರೆಲ್ಲ ಕೆಲಸದಾಗಿದ್ದಾರಲ್ಲ, ಅದಕ್ಕೆ ಅಲ್ಲೆವೆಲ್ಲ ಹಳೆವೆಲ್ಲ ತಂದು ಇಲ್ಲಿ ಹಾಕಿದ್ದೀವಿ. ಮಂಚನೂ ಐತೆ ಅಂದರು, ಪಾತ್ರೆ ಸಾಮಾನು ಮತ್ತು ಅವು ಎಲ್ಲ ತಗೊಂಬಂದ್ವಿ ಅಷ್ಟೇ. ಈ ಸೋಫಾ ಮಂಚ ಮತ್ತು ಬೀರು ಎಲ್ಲ ಇದ್ದಾವೆ, ಅದಕ್ಕೆ ನೀವೇ ಬಳಸ್ಕೊಳ್ರಪ್ಪ ಅಂತ ಹೇಳಿದ್ರು. 3 ಲಕ್ಷ ಲೀಜಿಗೆ ಹಾಕ್ಸ್ಕೊಂಡಿದ್ದೀವಿ. ಬಾಡಿಗೆನೇ 2,500 ಹೇಳಿದ್ರು. ಅದಕ್ಕೆ ಅತ್ಲಾಗ ಬಿಡತ್ತ ಬಾಡಿಗೆ ಹೆಂಗೆ ಕಟ್ಟೋದು ಅಂತ ಇವಳು. ಅದಕ್ಕೆ ಬಾಡಿಗೆ ಕಟ್ಟೋದೇನು ಬೇಡ, ಸುಮ್ಮನೆ 3 ಲಕ್ಷ ದುಡ್ಡು ಕೊಟ್ಟು ಲೀಸಿಗೆ ಹಾಕ್ಸ್ಕೊಂಬನೆ, ಆಮೇಲೆ ಬೇಕಾದರೆ ದುಡ್ಡು ಎಲ್ಲೂ ಹೋಗಲ್ಲ ಬರುತ್ತೆ ಅಂತೇಳಿ ಅದಕ್ಕೆ ಇವಳು ನಾವು ಮಾತಾಡ್ಕೊಂಡು ಈ ರೀತಿ ನಾವು ಲೀಸಿಗೆ ಹಾಕ್ಸ್ಕೊಂಡ್ವಿ. ಒಳ್ಳೆ ಕೆಲಸ ಮಾಡಿದಿರಿ ಹೇಳಪ್ಪ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ದುಡಿತೀರ. ಸುಮ್ಮ ಬುದ್ಧಿವಂತಿಕೆಯಿಂದ ದುಡ್ಕೊಂಡು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಂಗೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ನೋಡ್ರಿ ಅಷ್ಟೇ. ಬೇರೆ ಆತನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ ಇವತ್ತಿನ ಕಾಲದಾಗೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಒಟ್ಟಿನಲ್ಲಿ ಬುದ್ಧಿವಂತರಾಗೋದು ನೋಡ್ಬೇಕು. ನೀವು ಅಮ್ಮಯ್ಯ ತಮ್ಮನ ಮಗಳು ಅಂತ ಅವಳನ್ನ ಮ್ಯಾಕಿ ಕೆಂಡವಳೆ. ತಮ್ಮನ ಮಗಳು ಸರಿಯಾಗಿ ಮಾಡ್ತಾಳೆ ತಾಡಿ ನೋಡ್ಮಂಚಿ. ತಮ್ಮನ ಮಗಳು ಅಂತ ನಮಗೆ ಭಾಳ ಬೇಜಾರಾಯ್ತಪ್ಪ. ಸುಮ್ಮನೆ ಹೋಗಿ ಅವಳನ್ನ ಯಾಕೆ ಮದುವೆ ಮಾಡ್ಕೊಂಡ್ಲಿ ಇವಳು ಅಂತೇಳಿ ನಮಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ. ಇವಳಿಗೇನು ಇನ್ಯಾರು ಸಿಗಲಿಲ್ಲ, ಹೋಗಿ ಇಂಥಳು ಮದುವೆ ಮಾಡ್ಕೊಂಡ್ಲು ಅಂತ ನನಗೆ ಭಾಳ ಸಿಟ್ಟು. ಅವಳು ನೋಡ್ಬಿಟ್ರೆ ಮೈಯೆಲ್ಲ ಉರಿದೋಗುತ್ತೆ. ಮತ್ತೆ ನಿದ್ದೆ ಮಾಡಬಾರ್ದು ಹಂಗೆ ಹೇಳಿದ್ದೀನಿ. ಇನ್ನು 10 ಲಕ್ಷ ಐತೆ ನನ್ನ ಅಕೌಂಟಲ್ಲಿ ಅಂತ ಹೇಳಿದ್ದೀನಿ. 3 ಲಕ್ಷ ರೂಪಾಯಿ ನನ್ನ ಹತ್ರ ಇದ್ದಿದ್ದು ಲೀಸ್ಗೆ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೆ ಲೀಸ್ಗೆ ಹಾಕ್ಸ್ಕೊಂಬಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಬಂದವ್ರು 3 ಲಕ್ಷ ರೂಪಾಯಿ ಕೊಟ್ಟು ಲೀಸ್ಗೆ ಹಾಕ್ಸ್ಕೊಂಡವ್ರಲ್ಲ ಅನ್ನೋದು ಹೊಟ್ಟೆ ಉರಿ. ನೋಡ್ರಿ ಯಪ್ಪ ಅವಳು ಮುತ್ತು ಸಹಿಸ್ಕೊಂಬಲ್ಲ. ಅವಳು ನಾವೇನು ಮಾಡಿದ್ರು ಸಹಿಸ್ಕೊಂಬಲ್ಲ. ಅವಳು ಮುತ್ತು ಭಾರಿ ಇದ್ದಾಳೆ. ನಾವು ಈ ಮನೆಗೆ ಬಂದಾಗಿಂದನೂ ಇಂಥ ಮನೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ದೊಡ್ಡ ಮನೆ ಮಾಡಿರೋದಕ್ಕೆ ಬಾಡಿಗೆ ಮನೆ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ. ಇಷ್ಟು ದೊಡ್ಡ ಮನೆ ಮಾಡಿದ್ರಲ್ಲ, ಹೆಂಗೆ ಮಾಡಿದ್ರು ಏನು ಎತ್ತ, ಅದೇ ಹೊಟ್ಟೆ ಉರಿ. ಇವಾಗ ಬೇರೆ ಎಲ್ಲ ತಗೊಂಬಂದ್ವಾ, ಎಲ್ಲ ತಗೊಂಬಂದಿದ್ದಕ್ಕೂ ಅದಕ್ಕೂ ನೋಡಿ ಇನ್ನೂ ಹೊಟ್ಟೆ ಉರಿ ಬಂದ್ಬಿಟ್ಟೈತೆ. ಎಲ್ಲ ತಗೊಂಬಂದ್ರಲ್ಲಪ್ಪ ಮನೆ ಮಾಡಿ ಅಂತ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.